ಅದರ ಜೊತೆಗೆ ನಮ್ಮ ಸೂಲಿಬೆಲೆಯವರು ಸಂಘ ಪರಿವಾರದವರು ಸರ್ ಅವ್ರು ಭಾಷಣ ಮಾಡೋದು ಕೇಳಬೇಕು. ನಿಮಗೊಂದೆರಡು ವಿಡಿಯೋ ಕೊಡ್ತೀನಿ. ನೀರೊಳಗೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾರೆ. ಎಲ್ಲರೂ ಎಣ್ಣೆ ಒಳಗೆ ಪೆಟ್ರೋಲಾಗ ಹಚ್ಚಿರ ಆ ಪುಣ್ಯಾತ್ಮ ನೀರೊಳಗೆ ಬೆಂಕಿ ಹಚ್ತಾನ. ಅವ್ರು ಹೇಳ್ತಿದ್ರು, ಯಾರು ಚಕ್ರವರ್ತಿ ಸೂಲಿಬೆಲೆಯವರು ಅವ್ರು ಹೇಳ್ತಿದ್ರು, ವಿದೇಶದಲ್ಲಿರ್ತಕ್ಕಂಥ ಭ್ರಷ್ಟಾಚಾರದಿಂದ ಇಟ್ಟಿರ್ತಕ್ಕಂಥ ದುಡ್ಡನ್ನ ಅಧಿಕಾರಿಗಳು, ಉದ್ಯಮಿಗಳು, ರಾಜಕಾರಣಿಗಳು ಎಷ್ಟು ದುಡ್ಡು ಪಾಟೀಲ್ರನ್ನ ಕೇಳಿದೀವಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವ್ರನ್ನ ಕೇಳಿದೀವಿ. ಯಾರೋ ನಮಗೆ ನಿಲ್ಲಕ್ಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರು. ಕಡೆಗೆ ರಾಜು ಕಾಗೇನಾರ ಹಾಕ್ಬೇಕಂತ ಕೇಳಿದ್ವು. ಇದೇ ಸಾಕಾಗೈತೆ ಹೋಗೋ ಮಾರಾಯ ಅಂದ. ಕಡೆಗೆ ಇವರೆಲ್ಲರೂ ಕೂಡಿ ನನ್ನ ಮಗನಿಗೆ ನಿಲ್ಲು ಅಂತ ಹೇಳಿದ್ರು. ನಾನು ಕೂಡ ಬೇಡ ಅಂತ ಹೇಳಿ ಎಲ್ಲರೂ ಇಲ್ಲ ಅಂದಮೇಲೆ ಅನಿವಾರ್ಯವಾಗಿ ನಾವು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿಯಾಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಒಮ್ಮತದ ನಿರ್ಣಯಗಳನ್ನು ತಗೊಂಡು ಅವರನ್ನು ಅಭ್ಯರ್ಥಿಯನ್ನು ಮಾಡಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪವಿತ್ರವಾಗಿರ್ತಕ್ಕಂಥ ಮತಗಳನ್ನು ಭಾರತೀಯ ಜನತಾ ಪಕ್ಷವನ್ನು ತಿರಸ್ಕಾರ ಮಾಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ನಾನು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ನಾನು ಎರಡು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮಸ್ಕಾರ. ಲಕ್ಷ್ಮಣಣ್ಣ ಸೌದಿ ಅವರಿಗೆ ಧನ್ಯವಾದಗಳು. ಇನ್ನು ಮೇಲೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ದ ಅಧ್ಯಕ್ಷರಾದ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಯಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಮಾತನಾಡಬೇಕಂತೇಳಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ.